ನಾನು MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ? 2008ರಲ್ಲಿ ಡಿಗ್ರಿ ಪಡ್ಕೊಂಡೆ. 2004-05 ಶುರು ಮಾಡಿ 3 ವರ್ಷ ಬರೆದು ನಾನೊಬ್ಬ ಗ್ರಾಜುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ನ ಆಯ್ಕೆ ಮಾಡಿ ಪಡ್ಕೊಂಡು. ನಾ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕನಿದ್ದಾಗನೇ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ನಾನು ಪ್ಯಾಂಗಾಂಗ್ ದೇಶಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ ಅಲ್ಲಿ ಹೋಗಿದ್ದು. ಕಮ್ಯುನಿಸ್ಟ್ ಬಗ್ಗೆ ತಿಳಿದಿದ್ದೇನೆ, ತೆಲುಗು ದೇಶಂ ಬಗ್ಗೆ ತಿಳಿದಿದ್ದೇನೆ, RSS ಬಗ್ಗೆ ತಿಳಿದಿದ್ದೇನೆ, BJP ಬಗ್ಗೆ ತಿಳಿದಿದ್ದೇನೆ, ಜನತಾದಳದ ವಿಚಾರವನ್ನು ಕೂಡ ತಿಳಿದಿದ್ದೇನೆ, ಅವರ ಅಜೆಂಡಾಗಳು ತಿಳ್ಕೊಂಡಿದ್ದೇನೆ. ಯಾವುದೇ ಪೊಲಿಟಿಕಲ್ ಪಾರ್ಟಿ, ನಾನು ಕೇರಳಗೆ ಒಂದು 3-4 ವರ್ಷದಿಂದ ಮುಸ್ಲಿಂ ಲೀಗ್ ಯೂತ್ ಕಾನ್ಫರೆನ್ಸ್ ಕೂಡ ಹೋಗಿದ್ದೆ. ಅವರ ಶಿಸ್ತು, ಅವರ ಸಂಘಟನೆ ನೋಡಿ ಬೆರಗಾಗ್ಬಿಟ್ಟೆ ನಾನು. ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರು, UDF ಅಲೈನ್ಸ್ ಪಾರ್ಟ್ನರ್ ಅವರು. ಸೊ ಹಂಗೆ ಒಬ್ಬೊಬ್ಬರದ್ದು ಒಂದೊಂದು ವಿಚಾರಗಳು ಕೂಡ ಇರ್ತದೆ. ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ, BJP ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ರಿಸರ್ವ್ ಬ್ಯಾಂಕ್ ಎದುರುಗಡೆನೆ RSS ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಪಡಿತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಎಷ್ಟು ಶಾಲೆಗಳನ್ನ ಮಾಡಿದ್ದಾರೆ, ಚೆನ್ನೈನಹಳ್ಳಿಯಲ್ಲಿ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ, ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿದೆ, ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಬೇಕಾದ್ದು ಕೂಡ ನನ್ನ ಕರ್ತವ್ಯ. ಈ ದಿಟ್ಟಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಹೇಳಬೇಕಾದ್ರೆ, ಕಾಂಗ್ರೆಸ್ಸು ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಹೇಳಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡಿರುವಂತ ಮಾತು. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಕೂತಿದ್ದಾರೆ. 100 ವರ್ಷ ಆಗಿದೆ. 100 ವರ್ಷಕ್ಕೆ 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನ್ ನಾನು ಪ್ರಾರಂಭ ಮಾಡಿ ಈಗಾಗಲೇ 70-75 ಜಾಗಗಳ ಸಿದ್ಧತೆ ಆಗಿದೆ. ನನ್ನ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನನ್ನ ಕಮಿಟ್ಮೆಂಟು, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ.